ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾವು ಈಗ ಪಾರ್ಟ್ 1 ವಿಡಿಯೋದಲ್ಲಿ 3rd ಚಾಪ್ಟರ್ನ ಸೆಲ್ಸ್ ದ ಬೇಸಿಕ್ ಲೈಫ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಒಂದು ಜೀವಿ ಅಂತ ಹೇಳಿ ಕರಿಬೇಕು ಅಂತ ಅಂದರೆ ಅಲ್ಲಿ ಪ್ರಮುಖವಾಗಿ ನಮಗೆ ಅಲ್ಲಿ ನಾವು ನೋಡುವಂಥದ್ದು ಏನಾಗಿರುತ್ತೆ, ಸೆಲ್ಸ್ ಆಗಿರುತ್ತೆ. ಸಿಮಿಲರ್ ಸೆಲ್ಸ್ ಸೇರಿಕೊಂಡು ಟಿಶ್ಯೂಸ್ ಆಗ್ತದೆ. ಅದ್ರ ಬಗ್ಗೆನೇ ನಾವು ಸ್ಟಡಿ ಮಾಡ್ತಾ ಬರೋಣ. ಈಗ ಎಲ್ಲ ಜೀವಿಗಳಲ್ಲೂ ಇರುವಂತಹ ಈ ಸೆಲ್ಸ್ಗಳಲ್ಲಿ ಕಾಮನ್ ಆಗಿರುವಂತಹ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ಗಳಿದೆ. ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಒಳ್ಳೆಯದು. ಈಗ ನೆಕ್ಸ್ಟ್ ಎಲ್ಲೇ ಒಂದು ಕಡೆ ನಾವು ಸೆಲ್ ಅಂತ ಹೇಳ್ತಿದ್ದೀವಿ ಅಂತಂದರೆ ಅದರಲ್ಲಿ ಈ 3 ಸ್ಟ್ರಕ್ಚರ್ಸ್ಗಳು ಇದ್ದೇ ಇರುತ್ತೆ ಅಂತ ಹೇಳಿ ನೀವು ಅಕ್ಸೆಪ್ಟ್ ಮಾಡಬೇಕು. ಫಸ್ಟ್ ಒನ್ ನೋಡ್ತಾ ಇದ್ದೀರಾ, ದಟ್ ಈಸ್ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ವಿಚ್ ಎನ್ಕ್ಲೋಸಸ್ ದ ಲಿವಿಂಗ್ ಸಬ್ಸ್ಟೆನ್ಸ್ ಆಫ್ ದ ಸೆಲ್. ಅಂದರೆ ಆ ಒಂದು ಜೀವಿಯಲ್ಲಿರುವಂತಹ ಯಾವುದು ಲಿವಿಂಗ್ ಸಬ್ಸ್ಟೆನ್ಸಸ್ ಇರುತ್ತಲ್ಲ ಅಂಥವುಗಳಿಗೆ ಒಂದು ಬೌಂಡ್ರಿನ ಕೊಟ್ಬಿಟ್ಟು ಕಾಪಾಡ್ಕೊಳ್ಳೋದು ಈ ಸೆಲ್ ಮೆಂಬ್ರೇನ್ ಆಗಿರುತ್ತೆ. ನ್ಯೂಕ್ಲಿಯಸ್ ಏನು ಮಾಡುತ್ತೆ ಹಾಗಿದ್ರೆ? ನ್ಯೂಕ್ಲಿಯಸ್ ಕಂಟ್ರೋಲ್ಸ್ ದ ಫಂಕ್ಷನ್ಸ್ ಆಫ್ ದ ಸೆಲ್. ಆ ಸೆಲ್ಲಲ್ಲಿರುವಂತಹ ಪ್ರತಿಯೊಂದು ಆರ್ಗೆನಲ್ಸ್ ಅಂತೇನು ಹೇಳ್ತೀವಲ್ಲ ಅವುಗಳ ಫಂಕ್ಷನ್ಸ್ ಆಗೋದಕ್ಕೆ ಇದು ಸಹಿತ ಸಹಾಯಕಾರಿ ಆಗಿರುತ್ತೆ. ಇಟ್ಸ್ ಲಿಕ್ವಿಡ್ ಪಾರ್ಟ್ ಈಸ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಮ್. ಹಾಗೆ ನಾವು ಸೈಟೋಪ್ಲಾಸಮ್ ಹೇಳ್ತೀವಲ್ಲ ಅದೇನು ಸಹಿತ ಸೇಮ್. ಇಟ್ ಕಂಟೈನ್ಸ್ ಆಲ್ ದ ಲಿವಿಂಗ್ ಪಾರ್ಟ್ಸ್ ಆಫ್ ದ ಸೆಲ್ ಆ್ಯಂಡ್ ಇಟ್ ಈಸ್ ಲೈಕ್ ಅ ಜೆಲ್ಲಿ ಲೈಕ್ ಸ್ಟ್ರಕ್ಚರ್. ನಿಮಗೆ ಡಾಟ್ 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 ಇಟ್ಟು ಬರಿತೀವಲ್ಲ ನಾವು, ಅದೇನೆ. ನೆಕ್ಸ್ಟ್, ದ ಸೈಟೋಪ್ಲಾಸಮ್ ಟುಗೆದರ್ ವಿತ್ ಅ ನ್ಯೂಕ್ಲಿಯೋಪ್ಲಾಸಮ್ ಈಸ್ ಕಾಲ್ಡ್ ಪ್ರೋಟೋಪ್ಲಾಸಮ್, ಎ ಲಿವಿಂಗ್ ಮ್ಯಾಟರ್ ಆಫ್ ದ ಸೆಲ್. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮೂರಕ್ಕೂ ಇರುವಂಥ ವ್ಯತ್ಯಾಸ ಗೊತ್ತಾಯ್ತಾ? ಸೈಟೋಪ್ಲಾಸಮ್, ನ್ಯೂಕ್ಲಿಯೋಪ್ಲಾಸಮ್ ಆ್ಯಂಡ್ ಪ್ರೋಟೋಪ್ಲಾಸಮ್. ಮುಂದೆ ಯೂಸ್ ಮಾಡುವಾಗ ವರ್ಡ್ ಯೂಸೇಜ್ ನಿಮಗೆ ಗೊತ್ತಾಯಿತು ಅಂತಂದರೆ ಇಟ್ ಈಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಎನಿ ಕಾನ್ಸೆಪ್ಟ್. ಬೇಸಿಕ್ ಸೆಲ್ ಸ್ಟ್ರಕ್ಚರ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್. ಈಗ ಇದ್ರ ಜೊತೆಗೆ ಈ ವಿಡಿಯೋನ ಕೊನೆಯಲ್ಲೂ ಸಹಿತ ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ ಸೆಲ್ ಸಹಿತ ಇರುತ್ತೆ. ಯು ಕ್ಯಾನ್ ರೆಫರ್ ದ್ಯಾಟ್. ಎಕ್ಸೆಪ್ಟ್ ಫಾರ್ ಫ್ಯೂ ಡಿಫ್ರೆನ್ಸಸ್, ಎ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಆರ್ ಕ್ವೈಟ್ ಸಿಮಿಲರ್ ಇನ್ ದಿ ಸ್ಟ್ರಕ್ಚರ್. ಹೌದು, ಡೆಫಿನೆಟ್ಲಿ ಹೌದು, ಸ್ಟ್ರಕ್ಚರ್ಸ್ನಲ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹಾಗಾಗಿನೇ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಅನ್ನೋ ಒಂದು ನೇಮ್ ಸಹಿತ ಬಂದಿದ್ದು. ಬೇಸಿಕ್ ಸ್ಟ್ರಕ್ಚರ್ ಹೇಳಿ ಗೊತ್ತಾಯಿತು. ಎಲ್ಲ ಒಂದು ಸೆಲ್ಲಲ್ಲೂ ಕಾಮನ್ ಆಗಿರುವಂಥದ್ದೇನು? ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಆ್ಯಂಡ್ ಸೆಲ್ ಮೆಂಬ್ರೇನ್ ಅಂತ ಹೇಳಿ. ಹೌದಲ್ವಾ? ಇಲ್ಲಿ ನಿಮಗೆ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ರೆಫರ್ ವಿತ್ ದಿಸ್ ವಿಡಿಯೋ ಆರ್ ಗೂಗಲ್ ಸ್ಟ್ರಕ್ಟ್ ಮಾಡಿ ನೀವು ಒಂದು ಕಡೆ ಬರೆದಿಟ್ಕೊಳ್ಳಬಹುದು. ಐ ಥಿಂಕ್ ನೋ ನೀಡ್ ಅಂತ ನನ್ನ ಪ್ರಕಾರ. ಅಂದರೆ ಯಾವುದಕ್ಕೆ ಈಗ ನೋಡಿ, ನ್ಯೂಕ್ಲಿಯಸ್ ಅಂತ ಅಂದರೆ ಯಾವುದಕ್ಕೆ ಹೇಳ್ತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಅದು ಯಾವ ಥರ ಶೇಪಲ್ಲಿರುತ್ತೆ, ವ್ಯಾಕ್ಯೂಲ್ ಅದು ಎಲ್ಲಿರುತ್ತೆ, ಏನು ಕೆಲಸ ಅದರದ್ದು, ಅಷ್ಟು ತಿಳ್ಕೊಂಡ್ರೆ ಆಯಿತು. ಈ ವಿಡಿಯೋದಲ್ಲೂ ಸಹಿತ ನೀವು ಪ್ರತಿಯೊಂದು ಸೆಲ್ ಆರ್ಗೆನಲ್ನ ಬಗ್ಗೆ ತಿಳ್ಕೊಳ್ತೀರಾ, ಹಾಗೆ ಅವುಗಳ ಫಂಕ್ಷನ್ನ ತಿಳ್ಕೊಳ್ತೀರಾ. ಸೆಲ್ ಮೆಂಬ್ರೇನ್, ಬೋತ್ ದ ಸೆಲ್, ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಆರ್ ಎನ್ಕ್ಲೋಸ್ಡ್ ಬೈ ಎ ಥಿನ್ ಡೆಲಿಕೇಟ್ ಮೆಂಬ್ರೇನ್ ಕಾಲ್ಡ್ ಸೆಲ್ ಮೆಂಬ್ರೇನ್. ಆಫ್ಕೋರ್ಸ್ ನಾನು ಹೇಳಿದೆ ಪ್ರತಿಯೊಂದು ಸೆಲ್ಲಲ್ಲೂ ಸಹಿತ ಇರುತ್ತೆ ಅಂಥೇಳಿ, ಅದನ್ನೇ ಇಲ್ಲಿ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದು ಸೆಲ್ ಮೆಂಬ್ರೇನ್ ಅಂತಲೂ ರೆಫರ್ ಮಾಡ್ತೀವಿ, ಹಾಗೆ ಪ್ಲಾಸ್ಮಾ ಮೆಂಬ್ರೇನ್ ಅಂತಲೂ ಸಹಿತ ಹೇಳ್ತೀವಿ. ಇದೊಂದು ಜೀವಿ ಅಂದರೆ ಇದೊಂದು ಏನಾಗುತ್ತೆ, ಇದು ಜೀವ ಇರೋವಂಥದ್ದು. ಎಲಾಸ್ಟಿಕ್ ಆಗಿದೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಆಗಿರುತ್ತೆ. ಏನು ಹಿಂಗಂದರೆ ಐ ವಿಲ್ ಟೆಲ್, ಡೋಂಟ್ ವರಿ, ಮುಂದೆ ಬರುತ್ತೆ. ಪರ್ಮಿಯಬಲ್ಸ್ ಮೆಂಬ್ರೇನ್ ಬಗ್ಗೆ ಬರುತ್ತೆ, ನಾನು ಅಲ್ಲಿ ತಿಳಿಸ್ಕೊಡ್ತೀನಿ. ಇಟ್ ಸಪ್ರೇಟ್ಸ್ ದ ಔಟ್ಸೈಡ್ ಎನ್ವಿರಾನ್ಮೆಂಟ್ ಆಫ್ ದ ಸೆಲ್ ಫ್ರಮ್ ಇನ್ಸೈಡ್ ಆಫ್ ದ ಸೆಲ್. ಹಾಗಾಗಿನೇ ಒಂದು ಮೆಂಬ್ರೇನ್ ಅಂತ ನಾವು ಇಲ್ಲಿ ರೆಫರ್ ಮಾಡ್ತಾ ಇರೋದು. ಇದರ ಫಂಕ್ಷನ್ ಏನಾಗಿದ್ರೆ, ನಾವು ಪ್ರೋಟೋಪ್ಲಾಸಮ್ ಅಂತ ಏನು ಹೇಳ್ತಿದ್ದೀವಲ್ಲ, ಪ್ರೋಟೋಪ್ಲಾಸಮ್ ಅಂದರೆ ಏನೇನು ಅಂತ ಗೊತ್ತಿದೆ ಅಲ್ವಾ? ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯೋಪ್ಲಾಸಮ್. ಇದನ್ನು ಇದು ಚೆನ್ನಾಗಿ ಅದು ಕರೆಕ್ಟಾಗಿ ಹೋಲ್ಡ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ. ಈ ಸೆಲ್ಲಲ್ಲಿರುವಂತಹ ಕಾಂಪೊನೆಂಟ್ಸ್ಗಳೇನಿರುತ್ತಲ್ಲ, ಆರ್ಗನಲ್ಸ್ ಇರುತ್ತಲ್ಲ, ಅವಕ್ಕೆಲ್ಲ ಒಂದು ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ. ಬೀಯಿಂಗ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್, ಇಟ್ ಅಲೋಸ್ ಓನ್ಲಿ ಸೆಲೆಕ್ಟಿವ್ಲಿ ಸಬ್ಸ್ಟೆನ್ಸಸ್ ಟು ಪಾಸ್ ಥ್ರೂ ಇಟ್. ಇಲ್ಲೂ ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ. ಸೆಲೆಕ್ಟಿವ್ಲಿ ಪರ್ಮಿಯಬಲ್, ಸೆಲೆಕ್ಟಿವ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೇಕಾಗಿರುವಂತಹ ಸಬ್ಸ್ಟೆನ್ಸಸ್ಗಳನ್ನು ಮಾತ್ರ ಒಳಗಡೆ ಬಿಡುತ್ತೆ, ಎಲ್ಲದನ್ನು ಒಳಗಡೆ ಬಿಡಲ್ಲ. ಈಗ ನಾವು ಒಂದು ಮನೆ ಅಂತ ತೊಗೊಂಡ್ರೆ ಹೇಗೆ ಒಂದು ಕಾಂಪೌಂಡ್ ಅಂತ ಮಾಡ್ಕೊಳ್ತೀವಲ್ವ, ಆ ಕಾಂಪೌಂಡಲ್ಲಿ ಒಂದು ಗೇಟ್ ಇಟ್ಟಿರ್ತೀವಿ. ಇಲ್ಲಿ ಇವಾಗ ಗೇಟ್, ಈಗ ಒಂದು ವಾಚ್ಮನ್ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಈ ಗೇಟನ್ನೇ ನಾವು ಸೆಲ್ ಮೆಂಬ್ರೇನ್ ಅಂತ ತೊಗೊಂಡ್ವಿ ಅಂತ ಅಂದರೆ ಈ ಕಾಂಪೌಂಡನ್ನೇ ನಾವು ಸೆಲ್ ಮೆಂಬ್ರೇನ್ ಅಂತ ತೊಗೊಂಡ್ವಿ ಅಂತ ಅಂದರೆ ನಮಗೆ ಬೇಕಾಗಿರೋರನ್ನ ಮಾತ್ರ ಒಳಗಡೆ ಬಿಟ್ಕೊಳ್ಳೋದು, ಬೇಡವಾಗಿರೋರನ್ನೆಲ್ಲ ಹೊರಗಡೆ ಅಂದರೆ ನಮ್ಮ ಫ್ರೆಂಡ್ಲಿ, ಸುಮ್ಮನೆ ಬೇಕಾಗಿರೋರು ಬೇಡಾದವರು ಅನ್ನೋದಕ್ಕಿಂತನೂ ಒಳ್ಳೆಯವರು ಅಂದರೆ ನಾವು ಕಳ್ಳರನ್ನೆಲ್ಲ ಒಳಗೆ ಬಿಡೋದಲ್ಲ, ಅಥವಾ ಆ ಥರ ನಾನು ಹೇಳ್ತಾ ಇರೋದು. ಓಕೆ, ಇಟ್ ಪ್ರೊವೈಡ್ಸ್ ಎ ಡೆಫಿನೆಟ್ ಶೇಪ್ ಟು ದ ಸೆಲ್. ಡೆಫಿನೆಟ್ಲಿ ನಾವು ಇವಾಗ ಒಂದು ಕಾಂಪೌಂಡ್ ಮಾಡ್ಕೊಂಡ್ವಿ ಅಂದರೆ ಅದಿಷ್ಟು ನಮ್ಮ ಜಾಗ ಅನ್ನೋ ಥರ ಹೆಂಗಾಗುತ್ತೋ ಅದೇ ಥರನೇ ಈಗ ಒಂದು ಸೆಲ್ ಅಂತ ತೊಗೊಂಡ್ವಿ ಅಂತಂದರೆ ಇದಕ್ಕೆ ಒಂದು ಶೇಪನ್ನು ಕೊಡುವಂಥ ಕೆಲಸ ಮಾಡೋದು ಯಾರು? ಈ ಸೆಲ್ ಮೆಂಬ್ರೇನ್ ಆಗಿರುತ್ತೆ. ಇಟ್ ಹೆಲ್ಪ್ಸ್ ಇನ್ ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಇನ್ಸೈಡ್.
ನಾನು ಹೇಳಿದೆ ಕಾಂಪೌಂಡ್ಸ್ದಲ್ಲಿ ಏನಾಗುತ್ತೆ, ಗೇಟಿಂದ ಯಾರು ಬೇಕೋ ಅವ್ರನ್ನ ಒಳಗೆ ಬಿಟ್ಕೊಳ್ಳುತ್ತೆ ಅಂತ. ಹಾಗೆ ಯಾರು ಬೇಡೋ ಅವ್ರನ್ನ ಹೊರಗಡೆ ಕಳಿಸೋಕ್ಕೂ ಸಹಿತ ಅದೇ ಗೇಟ್ನ ನಾವು ಯೂಸ್ ಮಾಡ್ಕೋಬೋದಲ್ವಾ. ಆ್ಯಂಡ್ ಇಟ್ ಈಸ್ ದ ಸೇಮ್. ಸೊ ಸೆಲ್ ಮೆಂಬ್ರೇನ ಕಾಂಪೌಂಡ್ ಆ್ಯಂಡ್ ಗೇಟನ್ನು ಕಂಪೇರ್ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಇಟ್ ಈಸ್ ಈಸಿ ಫಾರ್ ಯು ಟು ರಿಮೆಂಬರ್. ಈಗ ಸೆಲ್ ವಾಲನ್ನು ಬರೋಣ. ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ. ಸೆಲ್ ಮೆಂಬ್ರೇನ್ ಆ್ಯಂಡ್ ಸೆಲ್ ವಾಲ್ ಎರಡು ಸೇಮ್ ಅನ್ನೋ ಥರ ಭಾವನೆ ತಿಳ್ಕೊಂಡಿರ್ತಾರೆ. ಹಾಗೆ ಥಿಂಕ್ ಮಾಡುವಾಗಲೂ ಸಹಿತ ಸೆಲ್ ವಾಲ್ ಆ್ಯಂಡ್ ಸೆಲ್ ಮೆಂಬ್ರೇನ್ ಆರ್ ಸೇಮ್ ಅಂತ ಅಂದ್ಕೊಳ್ತಾರೆ. ಇನ್ನು ಪ್ಲ್ಯಾಂಟ್ ಸೆಲ್, ನಾವು ಇವಾಗ ಫಸ್ಟ್ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಪ್ಲ್ಯಾಂಟ್ ಸೆಲ್ನಲ್ಲಿ ದ ಸೆಲ್ ವಾಲ್ ಪ್ರೊವೈಡ್ಸ್ ಅನ್ ಅಡಿಷ್ನಲ್ ಸಪೋರ್ಟ್ ಟು ದ ಸೆಲ್ ಮೆಂಬ್ರೇನ್. ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಈ ಸೆಲ್ಯುಲೋಸ್ ಇರೋದ್ರಿಂದನೇ ನಾವಿವಾಗ ಅದನ್ನು ತಿಂದ್ವಿ ಅಂತಂದ್ರೂ ನಮ್ಮ ಬಾಡಿಲಿ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ, ಬಿಕಾಸ್ ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ಬಾಡಿಲಿ ಇರೋದಿಲ್ಲ ಅಲ್ವಾ. ನಂತರ ನೋಡ್ಬೋದು, ಇಟ್ ಈಸ್ ಎ ರಿಜಿಡ್ ಫ್ರೀಲಿ ಪರ್ಮಿಯಬಲ್ ಅಂದರೆ ಏನಲ್ಲಿಗೆ, ಅಲ್ಲಿ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಇತ್ತು, ಇಲ್ಲಿ ಫ್ರೀ ಹೆಸರಲ್ಲೇ ಗೊತ್ತಾಗ್ತಿದೆ. ಆ್ಯಂಡ್ ನಾನ್ ಲಿವಿಂಗ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಸೆಲ್ ವಿಚ್ ಅಲೋಸ್ ದ ಫ್ರೀ ಪಾಸೇಜ್ ಆಫ್ ದ ಸಬ್ಸ್ಟೆನ್ಸಸ್ ಥ್ರೂ ಇಟ್. ಬಂದವರಿಗೆಲ್ಲ ಬರ್ರಿ ಅಂತ ಅನ್ನೋದು. ಈಗ ಒಂದು ಊರಿಗೆ ಏನೋ ಇವಾಗ ಒಂದು ಊರಿಂದ ಇನ್ನೊಂದು ಊರಿಗೆ ಟೋಲ್ ಅಂತ ಏನು ಮಾಡ್ಕೊಂಡಿರ್ತಾರೆ. ಯಾರು ಬರ್ತಾರೆ ಬರ್ರಿ, ದುಡ್ಡು ಕೊಟ್ಟು ಹೋಗ್ತಾ ಇರ್ಬೇಕಷ್ಟೆ, ಬರ್ರಿ ಅಂತ ಬಿಡ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ನೋ ಎನಿ ರಿಸ್ಟ್ರಿಕ್ಷನ್ಸ್. ಫಂಕ್ಷನ್ ಏನು, ಇಟ್ ಈಸ್ ಆಲ್ಸೋ ಪ್ರೊವೈಡಿಂಗ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲ್ಯಾಂಟ್ ಸೆಲ್, ಪ್ರೊವೈಡ್ ಡೆಫಿನೆಟ್ ಶೇಪ್ ಟು ದ ಪ್ಲ್ಯಾಂಟ್ ಸೆಲ್. ಸ್ವಲ್ಪ ಡೌಟ್ ಬರ್ತಿರ್ಬೇಕಲ್ಲ, ಯಾಕೆ ಬರೀ ಪ್ಲ್ಯಾಂಟ್ ಸೆಲ್ಲಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿ. ಎಸ್, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ ಮೆಂಬ್ರೇನ್ ಆ್ಯಂಡ್ ಸೆಲ್ ವಾಲ್ಗೆ ಹೀಗಿದೆ. ನಾವು ಅದಕ್ಕಿಂತ ಮುಂಚೆ ಇದು ಸೆಲ್ ವಾಲ್ ಏನಾಗಿರುತ್ತೆ, ಪ್ಲ್ಯಾಂಟ್ ಸೆಲ್ಲಲ್ಲಿ ಇರುತ್ತಾ ಇಲ್ವಾ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸೆಲ್ ಮೆಂಬ್ರೇನ್ ಅಂತ ಅಂದ್ರೇನು, ಇಟ್ ಈಸ್ ಆ್ಯನ್ ಔಟ್ರ್ ಹೊರಗಡೆ ಇರುವಂಥದ್ದು, ಜೀವ ಇರುವಂಥದ್ದು, ಲೀವಿಂಗ್ ಆಗಿದೆ, ಮೆಂಬ್ರೇನ್ ಆಫ್ ದ ಸೆಲ್ ಆಗಿದೆ. ಅಫ್ಕೋರ್ಸ್ ಇದು ಸಹಿತ ಹೊರಗಡೆ ಇರೋಂಥದ್ದೇ, ನಾನ್ ಲಿವಿಂಗ್ ಆಗಿರುತ್ತೆ, ಥಿಕ್ ಆಗಿರುತ್ತೆ, ಪ್ರೊಟೆಕ್ಟಿವ್ ಮೆಂಬ್ರೇನ್ ಆಫ್ ದ ಪ್ಲ್ಯಾಂಟ್ ಸೆಲ್ ಆಗಿರುತ್ತೆ. ಇಟ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆ್ಯಂಡ್ ಇಟ್ ಈಸ್ ಹೈಲಿ ಪರ್ಮಿಯಬಲ್, ಅಂದರೆ ಫ್ರೀ ಪ್ಯಾಸೇಜನ್ನು ಕೊಡುತ್ತೆ. ಫ್ರೀಲಿ ಪರ್ಮಿಯಬಲ್ ಅಂತನಾದರೂ ಬರೀಬಹುದು. ಇಟ್ ಈಸ್ ಫೌಂಡ್ ಇನ್ ಅನಿಮಲ್ ಸೆಲ್ ಆ್ಯಸ್ ವೆಲ್ ಆಸ್ ಪ್ಲ್ಯಾಂಟ್ ಸೆಲ್, ಬಟ್ ಇಟ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್ ಸೆಲ್. ಹಾಗಾಗಿನೇ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ಗಿರುವಂಥ ಮುಖ್ಯವಾಗಿರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ ಅದು ಸೆಲ್ ವಾಲ್ ಆಗಿರುತ್ತೆ. ಸೆಲ್ ವಾಲ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್. ಓಕೆ, ಸೆಲ್ ವಾಲ್ ಯಾವುದರಿಂದ ಮಾಡಿರುತ್ತೆ ಪ್ಲ್ಯಾಂಟ್ ಸೆಲ್ಲಲ್ಲಿ, ದಟ್ ಈಸ್ ಸೆಲ್ಯುಲೋಸ್, ಮರಿಬೇಡಿ. ಹಾಗಿದ್ರೆ ಇದು ಪ್ಲ್ಯಾಂಟ್ ಸೆಲ್ಲಲ್ಲಿ ಇದೆ ಅಂತ ಅಂದರೆ ಈ ಸೆಲ್ಯುಲೋಸ್ ನಮ್ಮ ಬಾಡಿಲಿ ಡೈಜೆಸ್ಟ್ ಆಗಲ್ಲ, ಬಿಕಾಸ್ ಆ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಇಲ್ಲ ಅಂತ ನಾನು ಹೇಳಿದೆ. ಹಾಗಿದ್ರೆ ಇದು ಏನಾಗಿರುತ್ತೆ, ರುಮಿನೆಂಟ್ಸ್ಗಳಲ್ಲಿರುತ್ತೆ. ರುಮೆನ್ಸ್ ಅಂತ ಏನು ಕರಿತೀವಲ್ಲ, ರುಮಿನೆಂಟ್ಸ್ ಅವ್ರ ರುಮೆನ್ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಇರುತ್ತೆ. ಅಂದರೆ ಹಸು, ಸೊ ಹುಲ್ಲು ತಿನ್ನುವಂಥ ಪ್ರಾಣಿಗಳಿರುತ್ತಲ್ಲ ಅವು. ಓಕೆ, ನ್ಯೂಕ್ಲಿಯಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಫೌಂಡ್ ಇನ್ ದ ಪ್ಲ್ಯಾಂಟ್, ಓಕೆ, ಆ್ಯಸ್ ವೆಲ್ ಆ್ಯಸ್ ಇನ್ ದ ಅನಿಮಲ್ ಸೆಲ್. ನೀವು ಫಸ್ಟ್ ಇಲ್ಲಿ ಸೆಲ್ ವಾಲ್ ಆ್ಯಂಡ್ ಸೆಲ್ ಮೆಂಬ್ರೇನ್ಗೆ ಡಿಫ್ರೆನ್ಸನ್ನು ನೋಡ್ಕೊಬಂದ್ಬಿಡೋಣ. ಇಲ್ಲಿ ಸೆಲ್ ವಾಲ್ ಕಾಣಿಸ್ತಿದೆ, ಎಸ್ ನೋಡಿ, ಇಟ್ ಈಸ್ ರೆಫರ್ಡ್ ದ ಸೇಮ್ ಸೆಲ್ ಮೆಂಬ್ರೇನ್ ಆ್ಯಂಡ್ ಸೆಲ್ ವಾಲ್. ಇಲ್ಲಿ ನೋಡಿರಿ, ಸೆಲ್ ವಾಲನ್ನು ಕೊಟ್ಟೇ ಇಲ್ಲ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ನಿಮ್ಗೆ ಇನ್ನೂ ಕಲರ್ ಡಿಫ್ರೆನ್ಸಿಯೇಷನಲ್ಲಿ ಗೊತ್ತಾಗಬೇಕು ಅಂತಂದರೆ ಗೋ ವಿತ್ ಗೂಗಲ್ ಫೋಟೋಸಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಾವಿವಾಗ ನೋಡೋಣ, ನ್ಯೂಕ್ಲಿಯಸ್ is the most important structure found in the plant cell as well as the animal cell. ಹಾಗಿದ್ರೆ ನ್ಯೂಕ್ಲಿಯಸ್ ಎರಡೂ ಸೆಲ್ಲಲ್ಲೂ ಇರುತ್ತೆ ಅನ್ನೋದು ಕನ್ಫರ್ಮ್ ಆಯಿತು. ಆ್ಯಂಡ್ ಇಟ್ ಈಸ್ ದ ಲಾರ್ಜೆಸ್ಟ್ ನೌನ್ ಸ್ಟ್ರಕ್ಚರ್ ಆಫ್ ದ ಸೆಲ್. ಓ ಗಾಡ್, ನೋಡಿ, ಸೆಲ್ಲಲ್ಲಿರುವಂಥ ಪ್ರತಿಯೊಂದು ಆರ್ಗನಲನ್ನು ನಾವು ನೋಡ್ತಾ ಹೋದ್ವಿ ಅಂತ ಅಂದರೆ ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ವೆರಿ ಡೆನ್ಸ್, ಸ್ಪೆರಿಕಲ್ ಆಗಿರುತ್ತೆ. ಆಲ್ಮೋಸ್ಟ್ ನಾವು ನೋಡಿದಾಗೆಲ್ಲ ಎಲ್ಲರೂ ಬರಿಬೇಕಾದ್ರೂ ನ್ಯೂಕ್ಲಿಯಸನ್ನು ನಾವು ಸ್ಪೆರಿಕಲಲ್ಲೇ ಬರಿತೀವಿ. ಲಿವಿಂಗ್ ಬಾಡಿ ವಿಚ್ ಲೈಸ್ ಇನ್ಸೈಡ್ ದ ಸೈಟೋಪ್ಲಾಸಮ್. ಇದರ ಸುತ್ತ ನಾವು ಡಾಟ್ ಇಡ್ತೀವಿ, ನೋಡಿದ್ದೀರಾ? ಸೈಟೋಪ್ಲಾಸಮ್ ಚುಕ್ಕಿ ಇಡ್ತೀವಲ್ಲ, ಅದೇ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಇರುತ್ತದು. ದ ನ್ಯೂಕ್ಲಿಯಸ್ ಈಸ್ ಎನ್ಕ್ಲೋಸ್ಡ್ ಬೈ ಎ ಡಬಲ್ ಮೆಂಬ್ರೇನ್ ಕಾಲ್ಡ್ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯಸ್ ಸುತ್ತ ಇರೋದ್ರಿಂದ ಈ ಮೆಂಬ್ರೇನ್ಗೆ ನ್ಯೂಕ್ಲಿಯರ್ ಮೆಂಬ್ರೇನ್. ಸೆಲ್ ಅಂತ ಹೋಲಾಗಿ ಕರೆಯೋದ್ರಿಂದ ಆ ಮೆಂಬ್ರೇನ್ಗೆ ಸೆಲ್ ಮೆಂಬ್ರೇನ್. ಬೇಸಿಕ್ ಪಾರ್ಟ್ ಆಫ್ ದ ಸೆಲ್, ಎಗೇನ್ ಇದ್ರ ಬಗ್ಗೆನೇ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್ ಬಗ್ಗೆ. ಔಟರ್ ಮೋಸ್ಟ್ ಲೇಯರ್ ಏನಿದೋ ಲಿವಿಂಗ್ ಸೆಲ್ ಮೆಂಬ್ರೇನ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಬೋತ್ ಅನಿಮಲ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್. ನಾನ್ ಲಿವಿಂಗ್ ಸೆಲ್ ವಾಲ್ ಇರುತ್ತೆ, ಇಟ್ ಈಸ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್. ಸೈಟೋಪ್ಲಾಸಮ್ ಕಂಟೈನ್ ಲಿವಿಂಗ್ ಸೆಲ್ ಆರ್ಗನಲ್ ಲೈಕ್ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡಿ, ಪ್ಲಾಸ್ಟಿಡ್ಸ್. ಇದ್ರ ಎಲ್ಲದ್ರ ಬಗ್ಗೆನೂ ನಾವು ಇವತ್ತು ಸ್ಟಡಿ ಮಾಡ್ತೀವಿ, ಅದರ ಫಂಕ್ಷನ್ಸನ್ನು ತಿಳ್ಕೊಳ್ತೀವಿ. ಡೋಂಟ್ ಮಿಸ್ ದಿಸ್ ವಿಡಿಯೋ. ನಾನ್ ಲಿವಿಂಗ್ ಸೆಲ್ ಇನ್ಕ್ಲೂಷನ್ಸ್ ಲೈಕ್ ವ್ಯಾಕ್ಯೂಲ್ಸ್, ಫ್ಯಾಟ್ ಡ್ರಾಪ್ಲೆಟ್ಸ್ ಆ್ಯಂಡ್ ಗ್ರ್ಯಾನ್ಯೂಲ್ಸ್. ಸೆಲ್ ವಾಲ್ ನಾವು ನೋಡಿದ್ವಿ, ಸೆಲ್ ಮೆಂಬ್ರೇನನ್ನು ನೋಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಮುಂದಕ್ಕೆ ಬರೋಣ, ನ್ಯೂಕ್ಲಿಯಸ್ ಕಂಟೈನ್ಸ್. ನ್ಯೂಕ್ಲಿಯಸಲ್ಲಿ ನೋಡಿರಿ ಇಷ್ಟು 4 ಪಾರ್ಟ್ ಇದೆ.
ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯೋಪ್ಲಾಸಮ್, ಕ್ರೊಮ್ಯಾಟಿನ್ ಫೈಬರ್ಸ್. ಮುಂದೆ ಬರೋಣ, ಸ್ಟಡಿ ಮಾಡುವ, ಎಲ್ಲದನ್ನು ಸ್ಟಡಿ ಮಾಡುವ. ಇಟ್ ಸಪ್ರೇಟ್ಸ್ ದ ನ್ಯೂಕ್ಲಿಯಸ್ ಫ್ರಮ್ ದ ಸೈಟೋಪ್ಲಾಸಮ್. ದ ನ್ಯೂಕ್ಲಿಯರ್ ಮೆಂಬ್ರೇನ್ನ ಕೆಲಸ ಇಲ್ಲಿ ಹೇಳ್ತಾ ಇರೋದು. ಸರೌಂಡ್ಸ್ ದ ಡೆನ್ಸ್ ಸೆಮಿ ಫ್ಲೂಯಿಡ್ ಸಬ್ಸ್ಟೆನ್ಸಸ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಮ್. ನೀವಿಲ್ಲಿ ಸ್ಟ್ರಕ್ಚರಲ್ಲಿ ತಿಳ್ಕೊಳ್ಬಹುದು. ಗೋ ವಿತ್ ದಿಸ್ ಪಾರ್ಟ್. ದಿಸ್ ಈಸ್ ನ್ಯೂಕ್ಲಿಯಸ್, ಗೊತ್ತಾಗ್ತಿದೆ. ಬಟ್ ಇದೊಂದು ಕಾಣಿಸ್ತಿದೆಯಲ್ಲ ಅಲ್ವಾ, ನ್ಯೂಕ್ಲಿಯಸ್ ಆ್ಯಂಡ್ ನ್ಯೂಕ್ಲಿಯೋಲಸ್ಗೆ ಇರುವಂಥ ವ್ಯತ್ಯಾಸ ಕಾಣಿಸ್ತಿದೆಯಾ ನೋಡಿ. ಇಲ್ಲೂ ಸಹಿತ ಅದರ ಆ್ಯಕ್ಚುಲಿ ಡಾರ್ಕ್ ಇದೆ, ಮಧ್ಯದಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ವಾ, ಬ್ಲ್ಯಾಕ್ ಸಹಿತ ಡಾರ್ಕ್ ಬ್ಲೂ. ಓಕೆ, ನಾವಿಲ್ಲಿ ಮುಂದೆ ಬರೋಣ. ನಿಮಗೆ ಪಿಕ್ಚರ್ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಅಂತಂದರೆ ಗೋ ವಿತ್ ಗೂಗಲ್ ಫೋಟೋಸ್. ಓಕೆ, ದ ನ್ಯೂಕ್ಲಿಯರ್ ಮೆಂಬ್ರೇನ್ ಸರೌಂಡ್ಸ್ ದ ಡೆನ್ಸ್ ಸೆಮಿ-ಫ್ಲೂಯಿಡ್ ಸಬ್ಸ್ಟೆನ್ಸ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಮ್. ನ್ಯೂಕ್ಲಿಯೋಪ್ಲಾಸಮ್ ಮೇನ್. Okay, nucleoplasm contains one or more spherical bodies called nucleolus. Nucleoplasm ಅಂತಂದರೆ ಅದೊಂದು ಫ್ಲೂಯಿಡ್ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಎ ನೆಟ್ವರ್ಕ್ ಆಫ್ ಮೋರ್ ಸ್ಪೆರಿಕಲ್ ಬಾಡೀಸ್ ಕಾಲ್ಡ್ ನ್ಯೂಕ್ಲಿಯೋಲಸ್. ನೆಟ್ವರ್ಕ್ ಆಫ್ ಕ್ರೊಮ್ಯಾಟಿನ್ ಫೈಬರ್ಸ್ ಇರುತ್ತೆ. ಓಕೆ, ಕನ್ಫ್ಯೂಷನ್ ಬೇಡ. ನ್ಯೂಕ್ಲಿಯೋಪ್ಲಾಸಮ್, ನ್ಯೂಕ್ಲಿಯೋಲಸ್, ಕ್ರೊಮ್ಯಾಟಿನ್ ಫೈಬರ್ಸ್. ಈಚ್ ಕ್ರೊಮ್ಯಾಟಿನ್ ಫೈಬರ್ ಕಂಟೈನ್ಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಕ್ರೋಮೋಸೋಮ್ಸ್. ಇದರಲ್ಲೇ ನಾವು ಜೀನ್ಸ್ ನೋಡ್ತಾ ಹೋಗೋದು. ಕ್ರೋಮೋಸೋಮ್ಸ್ ಅರ್ಥ ಆಗ್ತಿದೆ ಅಲ್ವಾ. ದ ಕ್ರೋಮೋಸೋಮ್ಸ್ ಕ್ಯಾರಿ ಜೀನ್ಸ್ ವಿಚ್ ಆರ್ ದ ಕ್ಯಾರಿಯರ್ಸ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಬೇಸ್ಡ್ ಆನ್ ಫ್ರಮ್ ದ ಪೇರೆಂಟ್ಸ್ ಟು ದೇರ್ ಚಿಲ್ಡ್ರನ್. ಈ 4 ಟರ್ಮ್ಸ್ಗಳು ಗೊತ್ತಿದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್. ನ್ಯೂಕ್ಲಿಯಸ್, ನ್ಯೂಕ್ಲಿಯೋಪ್ಲಾಸಮ್, ನ್ಯೂಕ್ಲಿಯೋಲಸ್, ಕ್ರೊಮ್ಯಾಟಿನ್ ಫೈಬರ್ಸ್. ಕ್ರೊಮ್ಯಾಟಿನ್ ಫೈಬರ್ಸಲ್ಲೇ ಕ್ರೋಮೋಸೋಮ್ಸ್, ಜೀನ್ಸ್ ಇವೆಲ್ಲ ಮತ್ತೆ ಮುಂದೆ ಅದಿನ್ನು ಹೈಯರ್ ಸ್ಟಡೀಸಲ್ಲಿ ನಾವು ನೋಡೋಣ. ಈ 4 ಟರ್ಮ್ಸ್ಗಳು ಗೊತ್ತಾಗಲಿ ಇಮೇಜನ್ನು ಬರ್ಕೊಂಡ್ರೆ ಆಯಿತು. ಇನ್ನೇನಿಲ್ಲ, ಎಲ್ಲದ್ರದ್ದು ಫಂಕ್ಷನ್ ಒಂದೇ ರೀತಿಯಾಗಿರುತ್ತೆ. ನ್ಯೂಕ್ಲಿಯೋಪ್ಲಾಸಮಲ್ಲಿ ಇರುವಂತಹ ಸ್ಪೆರಿಕಲ್ ಬಾಡೀಸಿಗೆ ನಾವು ಹೇಳೋದು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಅದರಲ್ಲಿ ಬರುವಂತಹ ನೆಟ್ವರ್ಕ್ ಕನೆಕ್ಷನ್ಸ್ ಒಂದಾದ್ಮೇಲೊಂದು ಕನೆಕ್ಷನ್ಸ್ ಏನಿರುತ್ತೆ ಅದು ಕ್ರೊಮ್ಯಾಟಿನ್ ಫೈಬರ್ಸ್ ಆಗಿರುತ್ತೆ. ಫೈಬರ್ಸ್ ಅಂತಂದ್ರೆ ಏನು, ಉದ್ದುದ್ದ ಎಳೆ ಆಕಾರದಲ್ಲಿರುತ್ತೆ. ಅದನ್ನೇ ನೆಟ್ವರ್ಕ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಇದರ ಕಾರ್ಯ ಏನು ಹಾಗಿದ್ರೆ, ಇಟ್ ಕಂಟ್ರೋಲ್ಸ್, ಕೋಆರ್ಡಿನೇಟ್ಸ್, ಕಂಟ್ರೋಲ್ ಮಾಡ್ತಿದೆ, ಜೊತೆ ಕನೆಕ್ಷನ್ಸನ್ನು ಹೇಳ್ತಾ ಇದೆ. ಆಲ್ ದ ವಿಟಲ್ ಆಕ್ಟಿವಿಟೀಸ್ ಆಫ್ ದ ಸೆಲ್. ದೇರ್ ಫಾರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಬ್ರೈನ್ ಆಫ್ ಎ ಸೆಲ್. ಓ ಗಾಡ್, ಗೊತ್ತಿತ್ತಾ? ಬ್ರೈನ್ ಆಫ್ ದ ಸೆಲ್ ಅಂತ ಅಂದರೆ ಯಾವುದು ನೋಡಿ, ಕ್ವಶನ್ ಕೇಳ್ತಾರೆ. ಇಟ್ ಕಂಟೈನ್ಸ್ ಕ್ರೋಮೋಸೋಮ್ಸ್ ವಿಚ್ ಕ್ಯಾರಿ ದ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಇನ್ ದ ಫಾರ್ಮ್ ಆಫ್ ಜೀನ್ಸ್. ಇಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಸೆಲ್ ಡಿವಿಷನ್. ಎಕ್ಸಾಕ್ಟ್ಲಿ, ಯಾಕಂದರೆ ನಿಮಗಲ್ಲಿ ನ್ಯೂಕ್ಲಿಯಸ್ಸೇ ತಾನೆ ಫಸ್ಟ್ ಡಿವೈಡ್ ಆದಮೇಲೆ ನಮ್ಮದು ಮೇನ್ ಒಂದು ಜೀವಿ ಅಂತ ಹೇಳಿ ಕರ್ಕೋಬೇಕು ಅಂತಂದರೆ ಅದರಲ್ಲೂ ನ್ಯೂಕ್ಲಿಯಸ್ ಅನ್ನೋದು ಇದ್ದೇ ಇರುತ್ತಲ್ವ. ಆ ಸೆಲ್ಲಲ್ಲಿ ಆ ನ್ಯೂಕ್ಲಿಯಸ್ ಡಿವೈಡ್ ಆದಮೇಲೆ ನಾವು ಹೇಳೋದು ಸೆಲ್ ಡಿವಿಷನ್ ಆಗಿದೆ ಅಂತ ಹೇಳಿ. ಇಲ್ಲೂ ಸಹಿತ ನಿಮಗೆ ಸ್ಟ್ರಕ್ಚರ್ ಆಫ್ ದ ನ್ಯೂಕ್ಲಿಯಸ್ ಹೇಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿರುವಂಥದ್ದು ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ಸರ್ಕಲ್ ಪಾರ್ಟ್ ನೋಡ್ತಿದ್ದೀರಲ್ಲ, ದಟ್ ಈಸ್ ನ್ಯೂಕ್ಲಿಯೋಲಸ್. ಹೊರಗಡೆ ಇರುವಂಥದ್ದು ನ್ಯೂಕ್ಲಿಯರ್ ಮೆಂಬ್ರೇನ್, ಒಳಗಡೆ ಜೆಲ್ ಇರುತ್ತಲ್ಲ, ಲಿಕ್ವಿಡ್ ಡಾಟ್ ಬರ್ತಿದ್ದೀವಲ್ಲ, ಅದು ನ್ಯೂಕ್ಲಿಯೋಪ್ಲಾಸಮ್ ಆಗಿರುತ್ತೆ. ಉದ್ದುದ್ದ ಎಳೆಯ ಆಕಾರದಲ್ಲಿ ಇದೆಯಲ್ಲ, ಅದು ಕ್ರೊಮ್ಯಾಟಿನ್ ಫೈಬರ್ಸ್ ಆಗಿರುತ್ತೆ. ದಿಸ್ ಈಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್. ಈಗ ಸೈಟೋಪ್ಲಾಸಮ್ ಬಗ್ಗೆ ಬರೋಣ. ಸೈಟೋಪ್ಲಾಸಮಲ್ಲಿ ನೋಡ್ತೀರಾ, ಇಟ್ ಈಸ್ ಹೋಮೋಜಿನಿಯಸ್, ಅಂದರೆ ಯೂನಿಫಾರ್ಮ್ ಆಗಿರುತ್ತೆ. ಅಲ್ಲೊಂದು ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ, ಇಲ್ಲೊಂದು ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ, ಆ ಥರ ಇಲ್ಲ. ಎಲ್ಲ ಕಡೆನೂ ಒಂದೇ ರೀತಿಯಾದಂಥ ಒಂದು ಯೂನಿಫಾರ್ಮ್ ಕಾಂಪೋಸಿಷನನ್ನು ಹೊಂದಿರುತ್ತೆ. ಆ್ಯಂಡ್ ಇಟ್ ಈಸ್ ಕಲರ್ಲೆಸ್ ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್ ದಟ್ ಲೈಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಪ್ಲಾಸ್ಮಾ ಮೆಂಬ್ರೇನ್. ನ್ಯೂಕ್ಲಿಯಸ್ಸು ಹೊರಗಡೆ ಇರುವಂಥ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಸೆಲ್ ಮೆಂಬ್ರೇನು, ಅವೆರಡು ಮಧ್ಯೆ ಇರುವಂತಹ ಒಂದು ಜೆಲ್ ಲೈಕ್ ಸ್ಟ್ರಕ್ಚರ್ನೇ ನಾವು ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಹೌದಾ? ಇದನ್ನು ಫಂಕ್ಷನ್ ಏನಾಗಿರುತ್ತೆ, ಇಟ್ ಕಂಟೈನ್ಸ್ ಮೆನಿ ಲಿವಿಂಗ್ ಪಾರ್ಟ್ಸ್, ಸೆಲ್ ಆರ್ಗೆನಲ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ ಸಮ್ ನಾನ್ ಲಿವಿಂಗ್ ಪಾರ್ಟ್ಸ್ ಸಹಿತ ಇರುತ್ತೆ, ಅದನ್ನು ಸೆಲ್ ಇನ್ಕ್ಲೂಷನ್ಸ್ ಅಂತ ಹೇಳ್ತೀವಿ. ಸೆಲ್ ಆರ್ಗೆನಲ್ ಅಂತ ಅಂದರೆ ಸ್ಪೆಸಿಫೈ ಮಾಡಬೇಕು, ದಟ್ ಈಸ್ ಎ ಲಿವಿಂಗ್ ಪಾರ್ಟ್ ಆಫ್ ದಿ ಸೆಲ್. ಅದರಲ್ಲಿ ಬರುವಂಥದ್ದು ಈಗ ನಾವು ಹೇಳ್ತೀವಿ ಮುಂದೆ, ಗಾಲ್ಗಿ ಕಾಂಪ್ಲೆಕ್ಸ್, ಮೈಟೋಕಾಂಡ್ರಿಯಾ, ಅವೆಲ್ಲ ಒಂದೊಂದೇ ನೋಡೋಣ. ಸೆಲ್ ಇನ್ಕ್ಲೂಷನ್ಸ್ ಅಂದರೆ ಗೊತ್ತಾಯಿತು. ಸೈಟೋಪ್ಲಾಸಮ್ ಸ್ಟೋರ್ಸ್ ಮೆನಿ ಕೆಮಿಕಲ್ಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ಲೈಫ್. ಜೆಲ್ಲಿ ಅಂತಂದ್ರೆ ಏನದು, ಕೆಮಿಕಲ್ ನೋಡ್ರಿ. ಇಟ್ supplies proper nutrition to the cell organelles and stores food in the form of starch grains. It is the site for most of the chemical reaction taking place in the cell. ನಾವು ರೆಸ್ಪಿರೇಷನ್ ನೋಡ್ತೀವಿ, ಪ್ರತಿಯೊಂದು ಪ್ರೋಸೆಸ್ಗೆ ಎಷ್ಟೊಂದು ಆಗುವಂಥ ಕೆಮಿಕಲ್ ರಿಯಾಕ್ಷನ್ಸ್ಗಳಿಗೆ ಇದೊಂದು ಜಾಗ ಆಗಿರುತ್ತೆ. ಸೆಲ್ ಆರ್ಗೆನಲ್ಸ್ ಬಗ್ಗೆ ನಾವು ನೋಡೋಣ. ಸೆಲ್ ಆರ್ಗೆನಲ್ ಅಂದ್ರೇನು, ಇಟ್ ಈಸ್ ದ ಲಿವಿಂಗ್ ಪಾರ್ಟ್. ಓಕೆ, ಲಿವಿಂಗ್ ಸೆಲ್ಸ್ ಇರುತ್ತೆ ಇದರಲ್ಲಿ. ಯಾವ್ದ್ಯಾವ್ದಿರುತ್ತೆ ಅದನ್ನೇ ನಾವು ಸೆಲ್ ಆರ್ಗೆನಲ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ನೋಡೋಣ, ಮೈಟೋಕಾಂಡ್ರಿಯಾ.
ಮೈಟೋಕಾಂಡ್ರಿಯನ್ ಅಂತಾರೆ, ಅಂದರೆ ಸಿಂಗ್ಯುಲರಲ್ಲಿ ಮೈಟೋಕಾಂಡ್ರಿಯನ್. ಓಕೆ, ಈ ಮೈಟೋಕಾಂಡ್ರಿಯಾ ಸ್ಟ್ರಕ್ಚರನ್ನು ನೋಡ್ರಿ ಹೇಗಿದೆ ಅಂತ ಹೇಳಿ. ಈ ಥರ ನಾವು ಒಳಗಡೆ ಹೀಗೆ ಅದರ ಡಬಲ್ ಲೇಯರ್ಸನ್ನು ನಾವು ನೋಡ್ತೀವಿ. ಇನ್ನರ್ ಮೆಂಬ್ರೇನ್, ಔಟ್ರ್ ಮೆಂಬ್ರೇನ್, ಕ್ರಿಸ್ಟೆ, ಮ್ಯಾಟ್ರಿಕ್ಸ್ ಆ ಥರ ಸ್ಟ್ರಕ್ಚರ್ಸನ್ನು ನೋಡ್ತಾ ಬರ್ತೀವಿ. ಮೈಟೋಕಾಂಡ್ರಿಯಾ ಆರ್ ಎ ಟಿನಿ ಬಾಡೀಸ್ ಆಫ್ ವೇರಿಯಿಂಗ್ ಶೇಪ್ಸ್, ರಾಡ್, ರೌಂಡ್, ಓವೆಲ್, ಈ ಥರ ಡಿಫ್ರೆಂಟ್ ಶೇಪ್ಸನ್ನು ನೋಡ್ತೀವಿ. ಆಲ್ಮೋಸ್ಟ್ ಒಂದೇ ಥರನೇ ಅನಿಸುತ್ತೆ, ರಾಡ್ ಆಗಿರಲಿ ರೌಂಡ್ ಆಗಿರಲಿ, ಓವೆಲ್ ಆಗಿರಲಿ. Distributed uniformly in the cytoplasm of the plant cell as well as in animal cell. Each mitochondrion is enclosed by a double membrane. Okay, the inner membrane is folded into finger-like projections called cristae. ಒಳಗಡೆ ಇರುವಂಥ ಡಬಲ್ ಲೇಯರ್ ಇದೆ, ನಾವು ನೋಡಿದ್ವಿ ಈಗ ತಾನೆ. ಡಬಲ್ ಹೇಗೆ ಹೋದ್ರು ಆ ವೇವ್ಸ್ ಹೇಗೆ ಹೋದ್ರು ಡಬಲ್ ಮೆಂಬ್ರೇನೇ ನೋಡ್ತೀವಿ. ಅದು ನೋಡಬಹುದು. ಆ ಇನ್ನರ್ ಮೆಂಬ್ರೇನಲ್ಲಿ ಏನಾಗಿರುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ಗಳು ಹೀಗಿರುತ್ತೆ. ಆಗಿದ್ದನ್ನು ನಾವು ಕ್ರಿಸ್ಟೆ ಅಂತ ಹೇಳಿ ಕರಿತೀವಿ. ಅದರಲ್ಲಿರುವಂತಹ ಫ್ಲೂಯಿಡ್ ಏನಿರುತ್ತಲ್ಲ, ಫ್ಲೂಯಿಡ್ ಫಿಲ್ಡ್ ಇನ್ ದ ಇನ್ನರ್ ಮೆಂಬ್ರೇನ್ ಆಫ್ ದ ಮೈಟೋಕಾಂಡ್ರಿಯನ್ ಈಸ್ ರೆಫರ್ಡ್ ಆಸ್ ಮ್ಯಾಟ್ರಿಕ್ಸ್. ಎ ಸಿಂಗಲ್ ಸೆಲ್ ಹ್ಯಾಸ್ ಎ ಫ್ಯೂ ಹಂಡ್ರೆಡ್ ಟು ಥೌಸಂಡ್ಸ್ ಆಫ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾಗ ನಾವೇನಂತ ಕರಿತೀವಿ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದರೆ ಇದರಲ್ಲೇ ನಮಗೆ ಎನರ್ಜಿ ಸಿಗುವಂಥದ್ದಕ್ಕೆ ನಾವೇನು ಹೇಳ್ತೀವಿ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ರೆಸ್ಪಿರೇಷನ್ ಪ್ರೋಸೆಸ್ ಆಗುವಾಗ ಈ ಒಂದು ಮೈಟೋಕಾಂಡ್ರಿಯಾ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಹಾಗಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಫ್ಯೂ ಹಂಡ್ರೆಡ್ ಟು ಥೌಸಂಡ್ಸ್ ಆಫ್ ಮೈಟೋಕಾಂಡ್ರಿಯಾ ಇರುತ್ತೆ ಅಂತ ಹೇಳಿ. ಶಾಕ್ ಆಗ್ತಿದೆ ಅಲ್ವಾ? ಹಾಗಾಗಿನೇ ನಾವು ಪ್ಲೂರಲ್ ಫಾರ್ಮ್ನ ಯೂಸ್ ಮಾಡ್ತಾ ಇರೋದು ಮೈಟ್ರೋಕಾಂಡ್ರಿಯಾ ಅಂತ ಹೇಳಿ. ಇಫ್ ಒಂದು ಸೆಲ್ಲಲ್ಲಿ ಒಂದು ಮೈಟ್ರೋಕಾಂಡ್ರಿಯಾ ಆ ಥರ ಏನಾದರೂ ಆಗಿತ್ತು ಅಂದರೆ ಮೈಟ್ರೋಕಾಂಡ್ರಿಯನ್ ಅನ್ನೋ ವರ್ಡ್ ನಾವು ಯೂಸ್ ಮಾಡಬೇಕಾಗ್ತಿತ್ತು. ದೇ ಪರ್ಫಾರ್ಮ್ ದ ರೆಸ್ಪಿರೇಷನ್ ವಿತ್ ಇನ್ ದ ಸೆಲ್. ಹೌದಲ್ವಾ? ಮೈಟ್ರೋಕಾಂಡ್ರಿಯಾ ಕನ್ವರ್ಟ್ ಕೆಮಿಕಲ್ ಎನರ್ಜಿ ಕಂಟೈನ್ಡ್ ಇನ್ ದ ಫುಡ್ ಇನ್ ಟು ದ ಫಾರ್ಮ್ ಆಫ್ ಎನರ್ಜಿ ದಟ್ ಎ ಸೆಲ್ ಕ್ಯಾನ್ ಯೂಸ್ಡ್. ಅಂದರೆ ನಾವು ಈ ಒಂದು ರೆಸ್ಪಿರೇಷನ್ ಅಂತ ತೊಗೊಂಡ್ವಿ ಅಂತಂದರೆ ಗ್ಲೂಕೋಸ್ ಯೂನಿಟ್ಸ್ ಏನಾಗುತ್ತೆ, ಅದು ಆಕ್ಸಿಜನಿಂದ ಸಹಾಯದಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗಿ, ವಾಟರ್ ಆಗಿ, ಎನರ್ಜಿಯಾಗಿ ಲಿಬರೇಟ್ ಆಗುತ್ತೆ. ಆ್ಯಂಡ್ ದಟ್ ಎನರ್ಜಿ ಈಸ್ ATP. ಹೌದಲ್ವಾ? ಅಂದರೆ ಇದು ಕೆಮಿಕಲ್ ಎನರ್ಜಿ, ಇದು ಯೂಸ್ಫುಲ್ ಫಾರ್ಮ್ ಆಫ್ ಎನರ್ಜಿ. ಇದನ್ನು ಕನ್ವರ್ಟ್ ಮಾಡ್ತಿರೋರು ಯಾರು? ಮೈಟೋಕಾಂಡ್ರಿಯಾ. ಓಕೆ, ಅದಕ್ಕೋಸ್ಕರನೇ ಈ ಒಂದು ಆರ್ಗ್ಯಾನಲ್ಗೆ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ. ಮುಂದಕ್ಕೆ ಬರೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಟ್ ಈಸ್ ಆ್ಯನ್ ಇರ್ರೆಗ್ಯುಲರ್ ನೆಟ್ವರ್ಕ್ ಈ ಥರ ಇರುತ್ತೆ ಆಫ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಸೈಟೋಪ್ಲಾಸಮ್ ಇರುವಂಥ ಆ ಜಾಗ ಎಲ್ಲೆಲ್ಲ ಆಕ್ಯುಪೈ ಮಾಡ್ಕೊಂಡಿರುತ್ತೋ ಅಲ್ಲೆಲ್ಲ ನಾವು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಏನೋ ಡಿಫ್ರೆಂಟ್ ಶೇಪ್ಸಲ್ಲಿರುತ್ತೆ. ಸಾರಿ, ನಾನಿಲ್ಲಿ ಬರೆಯೋಕ್ಕೆ ಹೋದೆ, ಆ್ಯಕ್ಚುಲಿ ಮಿಸ್ ಆಯಿತು. ಹಿಂಗೋ ಇರುತ್ತೆ. ನಾವು ಹೆಂಗೆ ಬೇಕಾದ್ರೆ ಬರಿಬೋದಪ್ಪ, ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಅಂತ ಗೊತ್ತಾದರೆ. ಇನ್ನೊಂದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅಂದರೆ, ಪ್ಲಾಸ್ಮಾ ಮೆಂಬ್ರೇನ್ನ ಮತ್ತು ಈ ನ್ಯೂಕ್ಲಿಯರ್ ಮೆಂಬ್ರೇನ್ನ ಅಂದರೆ ಸೆಲ್ ಮೆಂಬ್ರೇನ್ನ ಅವೆರಡನ್ನು, ಇದು ಸೆಲ್, ಓಕೆ, ಇದು ಸೆಲ್ ಮೆಂಬ್ರೇನು, ಇದು ನ್ಯೂಕ್ಲಿಯಸ್ದು ಮೆಂಬ್ರೇನ್ ಇರುತ್ತಲ್ಲ, ಅವೆರಡನ್ನು ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಏನಕ್ಕೆ ಕನೆಕ್ಟ್ ಮಾಡ್ತಿದೆ? ದೆರ್ ಮಸ್ಟ್ ಬಿ ಸಮಥಿಂಗ್ ಅಲ್ವಾ? ಕನೆಕ್ಟ್ ಮಾಡ್ತಿದೆ ಅಂತ ಅಂದರೆ ಅಲ್ಲಿ ಏನೋ ಒಂದು ಮೆಸೇಜನ್ನು ಅಥವಾ ಏನೋ ಒಂದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಿದೆ ಅಂತ. ಇಲ್ಲಿ ಯೂಸ್ಫುಲ್ ಸಬ್ಸ್ಟೆನ್ಸಸನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ವಿತಿನ್ ದ ಸೆಲ್, ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್, ಈ ರೀತಿಯಾಗಿ ಅದು ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ನಾವು ಎರಡು ರೀತಿಯಾಗಿ ನೋಡ್ತೀವಿ, ಒಂದು ಸ್ಮೂತ್ ಆ್ಯಂಡ್ ಇನ್ನೊಂದು ರಫ್ ಅಂತ ಹೇಳಿ. ಅಫ್ಕೋರ್ಸ್ ಇದು ಸಹಿತ ಎಕ್ಸಾಮ್ಗೆ ಮುಖ್ಯವಾಗಿರುವಂಥದ್ದು. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲೇ ನಾವು ನೋಡೋದು ಹ್ಯಾಸ್ ಮೆನಿ ಫೈನ್ ಗ್ರ್ಯಾನ್ಯೂಲ್ಸ್ ಲೈಕ್ ರೈಬೋಸೋಮ್ಸ್. ಇದು ಪ್ರೋಟೀನ್ನ ಸಿಂಥಸಿಸ್ ಮಾಡೋದಕ್ಕೆ, ಅದಕ್ಕೋಸ್ಕರ ಇದನ್ನು ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ದ ಸೆಲ್ ಅಂತಲೂ ಹೇಳ್ತೀವಿ, ಈ ರೈಬೋಸೋಮ್ಸ್ಗಳನ್ನು. ಈ ರೈಬೋಸೋಮ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ ಸೆಲ್ ಎರಡರಲ್ಲೂ ಸಹಿತ ಇರುತ್ತೆ. ನಾಟ್ ಓನ್ಲಿ ಇನ್ ಅನಿಮಲ್ ಸೆಲ್ ಅಂತ ಅಷ್ಟೇ ಥಿಂಕ್ ಮಾಡಬೇಡ್ರಿ, ಎರಡರಲ್ಲೂ ಇರುತ್ತೆ. ಫಂಕ್ಷನ್ಸನ್ನು ಇವಾಗ ನೋಡ್ತಾ ಬರೋಣ. ದೇ ಫಾರ್ಮ್ ದ ಸಪೋರ್ಟಿಂಗ್ ಸ್ಕೆಲಿಟನ್ ಫ್ರೇಮ್ವರ್ಕ್ ಆಫ್ ದ ಸೆಲ್. ದೇ ಪ್ರೊವೈಡ್ ಎ ಪಾತ್ವೇ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಕ್ಲಿಯರ್ ಮೆಟೀರಿಯಲ್ ಫ್ರಮ್ ಒನ್ ಸೆಲ್ ಟು ಅನದರ್ ಆ್ಯಂಡ್ ವಿತಿನ್ ದ ಸೆಲ್. ಬೋತ್ ಎರಡೂ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ಈ ರೀತಿಯಾಗಿ ಕನೆಕ್ಷನ್ ಕೊಟ್ಕೊಂಬಿಟ್ಟು ಏನಾಗುತ್ತೆ, ಆ ಸೆಲ್ ಮೆಂಬ್ರೇನ್ಗೂ ಸಹಿತ ಕನೆಕ್ಷನ್ ಇರೋದನ್ನು ನಾವು ನೋಡಬಹುದು. ಈಗ ಗಾಲ್ಗಿ ಬಾಡೀಸ್ಗೆ ಬರೋಣ. ಗಾಲ್ಗಿ ಬಾಡೀಸ್, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್. ಇದರಲ್ಲಿ ಬರುವಂತಹ ಸಿಸ್ಟರ್ನ ಆ್ಯಂಡ್ ವೆಸಿಕಲ್ಸ್ ಅಂತ ಹೇಳಿ ಬರುತ್ತೆ. ಈ ಪಾರ್ಟ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗಾಲ್ಗಿ ಬಾಡೀಸ್ ಆರ್ ದ ಸ್ಟ್ಯಾಕ್ಸ್ ಆಫ್ ಫ್ಲ್ಯಾಟ್ ಮೆಂಬ್ರೇನಸ್ ಸ್ಯಾಕ್ಸ್, ಚೀಲದ ಥರ, ಯೂಶಲಿ ಫೌಂಡ್ ನಿಯರ್ ದ ನ್ಯೂಕ್ಲಿಯಸ್ ಆಫ್ ದ ಮೋಸ್ಟ್ ಆಫ್ ದ ಅನಿಮಲ್ ಸೆಲ್. ಅನಿಮಲ್ ಸೆಲ್ನ ಸುತ್ತದಲ್ಲಿ ನಾವು ಈ ಥರ ಸ್ಟ್ರಕ್ಚರನ್ನು ಬರಿತೀವಿ. ದೇ ಆರ್ ಬೌಂಡೆಡ್ ಬೈ ಸ್ಮೂತ್ ಡಬಲ್ ಮೆಂಬ್ರೇನ್
ಎಕ್ಸಾಕ್ಟ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಯೆಲ್ಲೋ ಕಲರ್ ಡಬಲ್ ಮೆಂಬ್ರೇನ್ ಕಾಣಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ದ ಮೇನ್ ಕಾಂಪೊನೆಂಟ್ಸ್ ಯಾವುದು ಅಂತ ಅಂದರೆ ನಾನು ಹೇಳಿದ್ನಲ್ಲ, ಸಿಸ್ಟರ್ನೇ ಆ್ಯಂಡ್ ವೆಸಿಕಲ್ಸ್ ಅಂತ ಹೇಳಿ. ಸಿಸ್ಟರ್ನೇಸ್ ಏನು ಮಾಡುತ್ತೆ, ಆರ್ ಸ್ಟ್ಯಾಕ್ಡ್ ಒನ್ ಓವರ್ ದ ಅನದರ್ ಆ್ಯಂಡ್ ದ ವೆಸಿಕಲ್ಸ್ ಆರ್ ಬಡ್ಡೆಡ್ ಔಟ್ ಗ್ರೋತ್ಸ್ ಆಫ್ ದ ಸಿಸ್ಟರ್ನೇ. ಸಿಸ್ಟರ್ನೇನ ಒಂದು ಔಟ್ ಗ್ರೋತ್ ಪಾರ್ಟ್ ಏನಾಗಿರುತ್ತೆ, ಅದು ಈ ವೆಸಿಕಲ್ಸ್ ಆಗಿರುತ್ತೆ. ಓಕೆ, ಈ ಸಿಸ್ಟರ್ನೇ ಇವು ನೀವಿಲ್ಲಿ ಹೊರಗೆ ಈ ಥರ ರೌಂಡ್ ಡಬಲ್ ಮೆಂಬರಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಸಿಸ್ಟರ್ನೇ ಆಗಿರುತ್ತೆ. ಗಾಲ್ಗಿ ಬಾಡೀಸ್ ಏನಾಗಿರುತ್ತೆ ಅಂದರೆ ಇದರ ಒಂದು ಫಂಕ್ಷನ್ ಏನಂದರೆ ಸೆಕ್ರೆಟರಿ ಸೆಲ್ ಆರ್ಗೆನಲ್ಸ್ ಅಂತ ಹೇಳಿ ಕರಿತೀವಿ. ಇಟ್ಸ್ ಅ ನೇಮ್ ಆಫ್ ದ ಗಾಲ್ಗಿ ಬಾಡೀಸ್. ಸೆಕ್ರೆಟರಿ ಸೆಲ್ ಆರ್ಗೆನಲ್ ಯಾವುದು ಅಂದರೆ ದಟ್ ಈಸ್ ಗಾಲ್ಗಿ ಬಾಡೀಸ್, ಗಾಲ್ಗಿ ಕಾಂಪ್ಲೆಕ್ಸ್ ಈ ಥರ ಹೇಳ್ಕೊಬೋದು. ದೆ ಸೀಕ್ರೆಟ್ ಪ್ರೋಟೀನ್ಸ್, ಹಾರ್ಮೋನ್ಸ್ ಆ್ಯಂಡ್ ಎನ್ಸೈಮ್. ಇದ್ರ ಬಗ್ಗೆ ಪ್ರೋಟೀನ್ ಯಾವುದು, ಹಾರ್ಮೋನ್ಸ್ ಯಾವುದು, ಎನ್ಸೈಮ್ಸ್ ಯಾವುದು, ಇದ್ರ ಬಗ್ಗೆನೂ ಸಹಿತ ನಾವು ಮುಂದೆ ಸ್ಟಡಿ ಮಾಡ್ತೀವಿ. ನಿಮಗೆ ಈಗ ಓದ್ಕೊಳ್ಳೋದು ಕಂಪ್ಲೀಟ್ ಆಗಬೇಕು ಅಂತಂದರೆ ಯು ಕ್ಯಾನ್ ಸರ್ಚ್ ಆ್ಯಂಡ್ ರೈಟ್. ಓಕೆ, ದಿಸ್ ಈಸ್ ಅಬೌಟ್ ಗಾಲ್ಗಿ ಬಾಡಿ. ಗಾಲ್ಗಿ ಬಾಡಿ ಬಗ್ಗೆ ತಿಳಿಸ್ಕೊಟ್ಟವರು ದಿಸ್ ಕ್ಯಾಮಿಲೋ ಗಾಲ್ಗಿ ಅಂತ ಹೇಳಿ, ಕ್ಯಾಮಿಲೋ ಗಾಲ್ಗಿ. ಓಕೆ, ಯಾಕೆ ಇವ್ರ ಹೆಸರೇನೇ ಇಟ್ಟಿದ್ದಾರೆ ಅಂತಂದರೆ ಇವರೇನೇ ಇದ್ರ ಬಗ್ಗೆ ನೇಮ್ ಕೊಟ್ಟಿದ್ದು ನಮಗೆ. ಹಾಗಾಗಿ ಜೊತೆಗೆ ಈ ಗಾಲ್ಗಿ ಬಾಡೀಸ್ ಏನಾಗಿರುತ್ತೆ ಗೊತ್ತಾ, ಪ್ಲ್ಯಾಂಟ್ ಸೆಲ್ಲಲ್ಲಿ ಎರಡರಲ್ಲೂ ಇರುತ್ತೆ ಡೆಫಿನೆಟ್ಲಿ. ಆದರೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಏನಾಗಿರುತ್ತೆ ಅಂತಂದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ಕನೆಕ್ಟೆಡ್ ಆಗಿರಲ್ಲ, ಒಂದಕ್ಕೊಂದು ಕನೆಕ್ಟೆಡ್ ಆಗಿರಲ್ಲ, ತುಂಬ ನಂಬರ್ಸಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ನಾವೇನು ಹೇಳ್ತೀವಿ ಅಂತ ಅಂದರೆ ಡಿಕ್ಟೈಝೋಸೋಮ್ ಅಂತ ಹೇಳಿ, ಡಿಕ್ಟೈಝೋಮ್ಸ್ ಅಂತ ಹೇಳ್ತೀವಿ, ಡಿಕ್ಟಯೋಸೋಮ್ ಅಂತ ಹೇಳ್ತೀವಿ. ನೋಡಿ, ಸ್ವಲ್ಪ ಬಯಾಲಜಿ ಹಿಂಗೇನೆ ಪ್ರೊನೌನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಲೈಸೋಸೋಮಿಗೆ ಬರೋಣ, ಇವನ್ನೇ ನಾವು ಸೂಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ. ಇದು ಬ್ಯಾಗ್ ಅಂತ ಹೇಳ್ತಿದ್ದೀವಿ ಅಂತಂದರೆ ಇಟ್ ಈಸ್ ಲೈಕ್ ಸ್ಯಾಕ್, ಚೀಲ ಥರ ಇರುತ್ತೆ. ಎಲ್ಲಿರುತ್ತೆ, ಅನಿಮಲ್ ಸೆಲ್ಲಲ್ಲಿ ಇರುತ್ತೆ. ಡೆಫಿನೆಟ್ಲಿ ಅನಿಮಲ್ ಸೆಲ್, ಫೋಕಸ್ ಆನ್ ದಟ್ ವರ್ಡ್, ಅನಿಮಲ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ. ಫಂಕ್ಷನ್ಸ್ ನೋಡಬಹುದು, ಇಟ್ ಪ್ರೊಟೆಕ್ಟ್ಸ್ ದ ಸೆಲ್ ಫ್ರಮ್ ಹಾರ್ಮ್ಫುಲ್ ಫಾರಿನ್ ಬಾಡೀಸ್, ಎನಿ ಬ್ಯಾಕ್ಟೀರಿಯಾ. ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಯಿತು ಸೆಲ್ಲಿಗೆ ಅಂತಂದರೆ ದಟ್ ಈಸ್ ಹಾರ್ಮ್ಫುಲ್ ಅಂತ ನಾವು ತೊಗೊಂಡ್ವಿ ಅಂತಂದರೆ ಆಗ ಆ ಒಂದು ಬ್ಯಾಕ್ಟೀರಿಯಾನ ಇದು ಸಾಯಿಸುತ್ತೆ. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಸೂಸೈಡಲ್ ಬ್ಯಾಗ್ ಆಫ್ ದ ಸೆಲ್. ಈ ಸೆಲ್ ಆರ್ಗೆನಲ್ಸ್ನ, ಈ ಲೈಸೋಸೋಮ್ನ ನಾವು ಸೂಸೈಡಲ್ ಬ್ಯಾಗ್ ಅಂತ ಹೇಳೋದಕ್ಕೆ ಇನ್ನೊಂದು ರೀಸನ್ ಏನಂತ ಅಂದರೆ ಆಫ್ಟರ್ ಈ ಲೈಸೋಸೋಮ್ ಏನು ಮಾಡುತ್ತೆ ಅಂದರೆ ದೇ ಡೈಜೆಸ್ಟ್ ದ ವರ್ನೌಟ್ ಸೆಲ್ ಆರ್ಗೆನಲ್ಸ್. ಇಟ್ ಸೆಲ್ಫ್ ಏನಾಗುತ್ತೆ ಅವಾಗ ಅದು ಸತ್ತು ಹೋಗುತ್ತೆ. ಅದಕ್ಕೋಸ್ಕರನೇ ಏನು ಹೇಳ್ತೀವಿ, ಸೂಸೈಡಲ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಸೆಂಟ್ರೋಸೋಮ್ ಅಂತ ಹೇಳಿ ಬರುತ್ತೆ ಇವಾಗ. ಸೆಂಟ್ರೋಸೋಮ್ ಇಸ್ ಎ ಮೈನ್ಯೂಟ್ ನಾನ್ ಮೆಂಬ್ರೇನಸ್, ಇದರಲ್ಲಿ ಯಾವುದೇ ರೀತಿಯಾದಂಥ ಕೋಟೆಡ್ ರೀತಿಯಲ್ಲಿ ಮೆಂಬ್ರೇನ್ ರೀತಿಯಲ್ಲಿ ಇರೋದಿಲ್ಲ. ಆ್ಯಂಡ್ ಇಟ್ ಈಸ್ ಫೌಂಡ್ ನಿಯರ್ ದ ನ್ಯೂಕ್ಲಿಯಸ್ ಆಫ್ ದ ಅನಿಮಲ್ ಸೆಲ್ ಓನ್ಲಿ. ಪ್ಲ್ಯಾಂಟ್ ಸೆಲ್ ಡು ನಾಟ್ ಕಂಟೈನ್ ಸೆಂಟ್ರೋಸೋಮ್ಸ್. ಸೆಂಟ್ರೋಸೋಮ್ನ ಹೆಲ್ಪ್ ಏನು, ಇದು ಮೇನ್ ಪಾರ್ಟ್ ಫಾರ್ ದ ಸೆಲ್ ಡಿವಿಷನ್ ಆಫ್ ದ ಸೆಲ್ ಡಿವಿಷನ್ಸ್ ಇನ್ ದ ಸೆಲ್. Okay, plastids in the cell. Okay, plastids are disc-shaped living cell organelle found in plant cell only. Plant plastids. ಈ ಪ್ಲಾಸ್ಟಿಡ್ಸ್ನಲ್ಲೇ ಬರೋದು ಲ್ಯೂಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್. 2019 TETಲಿ ಕೇಳಿದ್ದಾರೆ, ಕರೆಕ್ಟ್. ಸೊ ನೋಡಿ, ಅದಕ್ಕೋಸ್ಕರ ICSE ಸಿಲೆಬಸ್ ಯಾಕೆ ಓದಬೇಕು ಅಂತಂದರೆ ಇದಕ್ಕೆ. ದೇ ಆರ್ ಬೌಂಡ್ ಬೈ ಎ ಡಬಲ್ ಮೆಂಬ್ರೇನ್ ಆ್ಯಂಡ್ ಸ್ಟೋರ್ ಪಿಗ್ಮೆಂಟ್ಸ್. ದೇ ಆರ್ ಆಫ್ 3 ಟೈಪ್ಸ್ ನೋಡ್ತೀವಿ, ಲ್ಯೂಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಆ್ಯಂಡ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಆ್ಯಸ್ ಯು ನೋ ದಟ್ ಇಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಲ್ಯೂಕೋಪ್ಲಾಸ್ಟಲ್ಲಿ ಮತ್ತು ಟೈಪ್ಸ್ ಬರುತ್ತೆ, ಅಮೈನೋಗೆ ಬೇರೆ, ಅಂದರೆ ಗ್ಲೂಕೋಸ್ಗೆ ಬೇರೆ, ಅಂದರೆ ಕಾರ್ಬೋಹೈಡ್ರೇಟ್ಗೆ ಬೇರೆ, ಪ್ರೋಟೀನ್ಗೆ ಬೇರೆ, ಫ್ಯಾಟಿಗೆ ಬೇರೆ ಬರುತ್ತೆ. ಈ ಲ್ಯೂಕೋಪ್ಲಾಸ್ಟ್ ಏನಾಗಿರುತ್ತೆ, ಕಲರ್ಲೆಸ್ ಪ್ಲಾಸ್ಟಿಡ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್ಸ್ ಅನ್ನೋದ್ರ ಬಗ್ಗೆ ಗೊತ್ತಿರಲಿ. ಹಾಗಾಗಿ ಅಂಡರ್ಗ್ರೌಂಡ್ ಸ್ಟೋರೇಜ್ ಪಾರ್ಟ್ಸ್ ಲೈಕ್ ರೂಟ್ಸ್ ಆ್ಯಂಡ್ ಸಮ್ ಮಾಡಿಫೈಡ್ ಸ್ಟೆಮ್ ಆಫ್ ದ ಪ್ಲ್ಯಾಂಟ್, ಇವುಗಳಿಲ್ಲಿ ನಾವು ನೋಡ್ತೀವಿ. ಅಂದರೆ ಏನಾಗಿರುತ್ತೆ, ಲ್ಯೂಕೋಪ್ಲಾಸ್ಟ್ ಕಂಟೈನ್ಸ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಓಕೆ, ಸಮ್ ಲ್ಯೂಕೋಪ್ಲಾಸ್ಟ್ ಆಲ್ಸೋ ಸ್ಟೋರ್ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್, ಇದು ಸಹಿತ ಗೊತ್ತಿಲ್ಲ. ಬರೀ ಲ್ಯೂಕೋಪ್ಲಾಸ್ಟ್ ಅಂದ ತಕ್ಷಣ ಸ್ಟಾರ್ಚ್ ಅಷ್ಟೇ ಅಲ್ಲ, ಅದರಲ್ಲಿ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನು ಸಹಿತ ಬರುತ್ತೆ. ಫ್ಯಾಟ್ಸ್ದು ನಾವು ಲಿಪೋಪ್ಲಾಸ್ಟ್ ಅಂತ ನಾವು ಹೇಳ್ತೀವಿ, ಪ್ರೋಟೀನ್ಗೆ ಪ್ರೋಟಿಯೋಪ್ಲಾಸ್ಟ್ ಅಂತ ಏನೋ ಹೇಳ್ತೀವಿ. ಎಸ್ ಡೆಫಿನೆಟ್ಲಿ. ಸ್ಟಾರ್ಚ್ದು ಏನಾಗಿರುತ್ತೆ ಅಂತ ಅಂದರೆ ಇದು ಅಮೈಲೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಸ್ಪೆಷಲಿ ನಾವು ಸ್ಪೆಸಿಫೈ ಮಾಡುವಾಗ. ಕ್ರೋಮೋಪ್ಲಾಸ್ಟ್ ಅಂತ ಹೇಳಿ ಬಂದರೆ ದೀಸ್ ಆರ್ ದ ಕಲರ್ಡ್ ಪ್ಲಾಸ್ಟಿಡ್. ಕ್ರೋಮಾ ಅಂದ್ರೇನು, ಕಲರ್ ಪ್ಲಾಸ್ಟಿಡ್ಸ್ ಅದರ್ ದ್ಯಾನ್ ದ ಗ್ರೀನ್ ಕಲರ್ಡ್ ಒನ್. ಗ್ರೀನ್ ಇತ್ತು ಅಂದರೆ ಅದು ಕ್ಲೋರೋಪ್ಲಾಸ್ಟ್ ಆಗಿರುತ್ತೆ. ದೇ ಆರ್ ಮೋಸ್ಟ್ಲಿ ಪ್ರೆಸೆಂಟ್ ಇನ್ ದ ಪೆಟಲ್ಸ್ ಆಫ್ ದ ಫ್ಲವರ್ಸ್ ಆ್ಯಂಡ್ ಪೆರಿಕಾರ್ಪ್ ಆಫ್ ದ ಫ್ರೂಟ್ಸ್ ಆ್ಯಂಡ್ ಇಂಪಾರ್ಟ್ ಕಲರ್ ಆಫ್ ದ
ಟು ದೆಮ್. ಓಕೆ, ಫ್ರೂಟ್ಸಿಗೆ ಅದೊಂದು ಕಲರನ್ನು ಕೊಡುತ್ತೆ. ಫ್ರೂಟ್ಸ್ನ ಪೆರಿಕಾರ್ಪ್ ಅಂದರೆ ಏನು? ಒಂದು ಫ್ರೂಟ್ ಅಂತ ಅಂದರೆ ಪೆರಿಕಾರ್ಪ್, ಮಿಸೋಕಾರ್ಪ್ ಇದೆಲ್ಲ ನಾವು ನೋಡಿದ್ವಿ ಅಲ್ವಾ, ಪಾರ್ಟ್ಸನ್ನು ನೋಡಿದ್ವಿ ಅಲ್ವಾ. ಸೀಡ್ ಎಲ್ಲಿ ಬರುತ್ತೆ, ಎಡಿಬಲ್ ಪಾರ್ಟ್ ಎಲ್ಲಿ ಬರುತ್ತೆ, ಔಟ್ರ್ ಲೇಯರ್ ಎಲ್ಲಿ ಬರುತ್ತೆ. ಓದಿಲ್ಲ ಅಂತಂದರೆ ವೀಡಿಯೋಸ್ಗಳನ್ನು ರೆಗ್ಯುಲರಾಗಿ ನೋಡ್ತಾ ಬನ್ನಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. These are the green colored plastids which contain green pigments, chlorophyll ಆಗಿರುತ್ತೆ. Chloroplast trap the energy of the sun to perform the process of photosynthesis. Exactly. ಕ್ಲೋರೋಪ್ಲಾಸ್ಟ್ ಇಲ್ಲ ಅಂದಿದ್ದರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗ್ತಿರಲಿಲ್ಲ. ಕ್ಲೋರೋಪ್ಲಾಸ್ಟ್ ಇದ್ದಿದ್ರೇ ಕ್ಲೋರೋಫಿಲ್ ಇರೋದು. ಕ್ಲೋರೋಫಿಲ್ನ ಕೆಲಸನೇ ಏನು? ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋದು, ಸೂರ್ಯನ ಒಂದು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋದು. The green color of the leaves and soft stems is due to the presence of chloroplast in them. A chloroplast has two parts: granum, a pile of flat green solid bodies; stroma, a liquid matrix ಆಗಿರುತ್ತೆ. ಗ್ರಾನಮ್ ಆ್ಯಂಡ್ ಸ್ಟ್ರೋಮಾ ಅಂತ ಹೇಳಿ ಎರಡು ಪಾರ್ಟ್ ಇದೆ. ಗ್ರಾನಮ್ ಇಟ್ಸ್ ಅ ಫ್ಲ್ಯಾಟ್, ಸ್ಟ್ರೋಮಾ ಅಂತ ಅಂದರೆ ಏನಾಗಿರುತ್ತೆ? ಇದು ಲಿಕ್ವಿಡ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು, ಇಟ್ಸ್ ಎನಫ್. ನೌ ಇಟ್ ಈಸ್ ಎನಫ್. ಓಕೆ, ಈಗ ಇನ್ನೂ ಒಂದು ಕ್ಲೋರೋಪ್ಲಾಸ್ಟ್ ಬಗ್ಗೆ ಇನ್ನೂ ಏನು ತಿಳಿಸ್ಕೊಡ್ಬೋದು ಅಂತ ಅಂದರೆ, ಕ್ಲೋರೋಪ್ಲಾಸ್ಟ್ ಏನಾಗಿರುತ್ತೆ? ಇಟ್ಸ್ ಅ ಸೈಟ್ ಆಫ್ ಫೋಟೋಸಿಂಥಸಿಸ್ ಅನ್ನೋದು ನಿಮಗೆ ಗೊತ್ತಾಯಿತು. ಇಲ್ಲಿ ಫುಡ್ ಪ್ರಿಪೇರ್ ಆಗ್ತದೆ ಅಲ್ವಾ. ಲೀಫ್ಗೆ ನಾವೇನಂತ ಕರಿತೀವಿ? ಲೀಫ್ ಈಸ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ದ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಕ್ಲೋರೋಪ್ಲಾಸ್ಟ್ಗೆ ಏನಂತ ಕರಿತೀವಿ ಅಂತ ಅಂದರೆ, ಇಟ್ಸ್ ಅ ಕಿಚನ್ ಆಫ್ ಪ್ಲ್ಯಾಂಟ್ ಸೆಲ್ ಅಂತ ಹೇಳ್ತೀವಿ. ಓಕೆ, ಡೋಂಟ್ ಫಾರ್ಗೆಟ್ ದಿಸ್. ಜೊತೆಗೆ ಈಗ ಒಂದು ಕ್ವಶನನ್ನು ಕೇಳ್ತಾರೆ, ವಿಚ್ ಟೈಪ್ ಆಫ್ ಪ್ಲಾಸ್ಟಿಡ್? ಇಲ್ಲಿ ನೋಡ್ತಾ ಇದ್ದೀರಾ 3 ಟೈಪ್ಸ್ ನೋಡಿದ್ರಿ. ಯಾವ ಟೈಪ್ನಲ್ಲಿ ಈ ಪ್ಲಾಸ್ಟಿಡ್ನ ಯಾವ ಟೈಪಲ್ಲಿ ನೀವು ನೋಡಬಹುದು? ವಿಚ್ ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್ ಆರ್ ಫೌಂಡ್ ಇನ್ ದ ಪೆಟಲ್ಸ್ ಆಫ್ ಸನ್ಫ್ಲವರ್? ಕ್ಯಾನ್ ಯು ಆನ್ಸರ್? ಎಸ್, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ವ್ಯಾಕ್ಯೂಲ್ಸ್ಗೆ ಬಗ್ಗೆ ಬರೋಣ ಇವಾಗ. ಇಟ್ಸ್ ಅ ಸ್ಪೇಸ್, ಒಂದು ಜಾಗ ಥರ ಇರುತ್ತೆ. ವ್ಯಾಕ್ಯೂಮ್ ಅದೆಲ್ಲ ಮಾತಾಡ್ತೀವಲ್ಲ, ಒನ್ ಆ್ಯಂಡ್ ದ ಸೇಮ್. ದೇ ಆರ್ ಮೆಂಬ್ರೇನ್ ಬೌಂಡ್, ನಾನ್ ಲಿವಿಂಗ್, ಫ್ಲೂಯಿಡ್ ಫಿಲ್ಡ್ ಸ್ಪೇಸಸ್. ಫ್ಲೂಯಿಡ್ ಫಿಲ್ ಆಗಿರುವಂಥ ಒಂದು ಸ್ಪೇಸು, ಆ್ಯಂಡ್ ಇಟ್ ಈಸ್ ನಾನ್ ಲಿವಿಂಗ್ ಪಾರ್ಟ್ ಆಗಿರುತ್ತೆ. ಓಕೆ, ಹಾಗಾಗಿ ಇದನ್ನು ನಾವು ಆರ್ಗೆನಲ್ ಅಂತ ಹೇಳೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ದ ಮೆಂಬ್ರೇನ್ ದಟ್ ಬೈಂಡ್ಸ್ ಎ ವ್ಯಾಕ್ಯೂಲ್ ಈಸ್ ಕಾಲ್ಡ್ ಟೋನೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. A large vacuole is generally found in the plant cell. If vacuoles are present in an animal cell, they are very small and temporary ಮಾತ್ರ ಆಗಿರುತ್ತೆ. ಈ ಫಂಕ್ಷನ್ ಇದ್ರದ್ದೇನೋ, ಎಕ್ಸಸ್ ವಾಟರ್ನ ಸ್ಟೋರ್ ಮಾಡ್ಕೊಳ್ಳೋದು, ಪಿಗ್ಮೆಂಟು, ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು, ಮೇಂಟೈನ್ ದ ಟರ್ಜಿಡಿಟಿ ಆಫ್ ದ ಸೆಲ್ಸ್ ಆ್ಯಂಡ್ ಕೀಪ್ಸ್ ದೆಮ್ ಇನ್ ಶೇಪ್. ಪರ್ಫೆಕ್ಟ್ ಶೇಪ್ ಕೊಡೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಈಗ ತುಂಬ ಊದ್ಕೊಂಡಿರುತ್ತೆ, ಅವಾಗೇನಾಗಿರುತ್ತೆ? ಇದು ಸನ್ ಶೇಪ್ ಬಂದಿರುತ್ತೆ, ಅದು ಅಡ್ಜಸ್ಟೇಬಲ್ ಆಗಿರುತ್ತೆ ಅಂತ. ದೇ ಸ್ಟೋರ್ ಡಿಸಾಲ್ವ್ಡ್ ಸಬ್ಸ್ಟೆನ್ಸ್ ಸಚ್ ಆಸ್ ಶುಗರ್, ಮಿನರಲ್ಸ್ ಇಂಥವನ್ನೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ವ್ಯಾಕ್ಯೂಲ್ಸ್ ಆಬ್ಸೆಂಟ್ ಆಗಿರುತ್ತೆ ಇನ್ ಅನಿಮಲ್ ಸೆಲ್ಲಲ್ಲಿ. ಇಫ್ ಪ್ರೆಸೆಂಟ್ ದೇ ಆರ್ ವೆರಿ ಸ್ಮಾಲ್, ನ್ಯೂಮರಸ್ ಇನ್ ನೇಚರ್. ಓಕೆ, ನೌ ಇಟ್ ಈಸ್ ಟೈಮ್ ಫಾರ್ ಡಿಫ್ರೆನ್ಶಿಯೇಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ ಸೆಲ್. ಇದನ್ನು ಓದ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಡೌಟ್ ಇತ್ತು ಅಂತಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. Plant cell have some organelles such as plastids, large permanent vacuole cell wall that are not found in the animal cell. Exactly, ಈ ಪಾಯಿಂಟನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೆಲ್ ಆರ್ಗಲ್ನ ಫಂಕ್ಷನ್ ಏನು? ಸೆಲ್ ಆರ್ಗ್ಯಾನಲ್ಸ್ಗಳಲ್ಲಿ ಪ್ರತಿಯೊಂದನ್ನು ಇವಾಗ ನಾವು ಒಂದು ಕಡೆ ಲೀಸ್ಟ್ ಔಟ್ ಮಾಡಿದ್ದೀವಿ. ಸೆಲ್ ಮೆಂಬ್ರೇನ್ನ ಫಂಕ್ಷನ್ ಏನಾಗಿರುತ್ತೆ? ಸೆಲೆಕ್ಟಿವ್ ಸಬ್ಸ್ಟೆನ್ಸಸ್ನ ಒಳಗೆ ಆ ಸೆಲ್ಲಿಗೆ ಒಂದು ಶೇಪನ್ನು ಕೊಡೋದು. ಸೈಟೋಪ್ಲಾಸಮ್ದು ಏನಾಗಿರುತ್ತೆ? ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಇನ್ ಬಿಟ್ವೀನ್. ಸೈಟೋಪ್ಲಾಸಮ್ ಎಲ್ಲಿರುತ್ತಪ್ಪ? ಈಗ ಒಂದು ಸೆಲ್ ಅಂತ ತೊಗೊಂಡ್ವಿ ಅಂತಂದರೆ ನ್ಯೂಕ್ಲಿಯಸ್ ಇರುತ್ತೆ. ಇಲ್ಲಿ ಏನಾಗಿರುತ್ತೆ? ನಾವು ಚುಕ್ಕಿ ಬರೆಯುತ್ತಾನೆ, ಇಲ್ಲೇನೆ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಇನ್ ಡಿಫ್ರೆಂಟ್ ಆರ್ಗನಲ್ ಸೆಲ್ಸಲ್ಲಿ ಆಗುವಂಥದ್ದು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಕ್ಕೆ ಹೆಲ್ಪ್ ಆಗುತ್ತೆ? ಇಲ್ಲಿ ಇದೆ ಪ್ರೊವೈಡ್ ಫ್ರೇಮ್ವರ್ಕ್ ಟು ದ ಸೆಲ್ ಆ್ಯಂಡ್ ಆಲ್ಸೋ ಫಾರ್ಮ್ ಪಾತ್ವೇ ಫಾರ್ ದ ಟ್ರಾನ್ಸ್ಫರ್ ಆಫ್ ಮಾಲಿಕ್ಯೂಲ್ಸ್. ರೈಬೋಸೋಮ್ ಪ್ರೋಟೀನ್ ಸಿಂಥಸಿಸ್ಗಾಗಿರುತ್ತೆ. ಮೈಟೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದ ಸೆಲ್. ಗಾಲ್ಗಿ ಬಾಡಿಗೆ ಏನಂತ ಹೇಳ್ತೀವಿ? ಇಟ್ಸ್ ಹೆಲ್ಪ್ಫುಲ್ ಇನ್ ಸಿಂಥಸಿಸ್ ಆಫ್ ಸೆಲ್ ಮೆಂಬ್ರೇನ್. ಆ್ಯಂಡ್ ಆಲ್ಸೋ ಲೈಸೋಸೋಮ್ ಏನಕ್ಕೆ ಹೆಲ್ಪ್ ಆಗಿರುತ್ತೆ? ಇಟ್ ಈಸ್ ಅ ಸುಸೈಡಲ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್ ಏನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ? ಇಟ್ ಕಂಟ್ರೋಲ್ಸ್ ದ ಸೆಲ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಅಬೌಟ್ ಸೆಲ್ ಆರ್ಗನಲ್ಸ್. ಈಗ ನಿಮಗೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಅಸೆಸ್ ಯುವರ್ ಸೆಲ್ಫ್ ಅಂತ ಹೇಳಿ. ನೇಮ್ ದೆಮ್. ಎ ನಾನ್ ಲಿವಿಂಗ್ ಔಟರ್ ಕವರಿಂಗ್ ಆಫ್ ದ ಪ್ಲಾಂಟ್ ಸೆಲ್ ಈಸ್ ಡ್ಯಾಶ್. ದ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ನಿಮಗೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್, ಆರ್ಟಿಫಿಷಿಯಲಿ ಪರ್ಮಿಯಬಲ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ, ಇದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಈಗ ತಾನೇ ಸೆಲ್ಲಲ್ಲಿ ನೋಡಿದ್ವಿ, ಅದು ತೊಂದರೆ ಇಲ್ಲ. ಆರ್ಟಿಫಿಷಿಯಲಿ ಪರ್ಮಿಯಬಲ್ ನಿಮಗೆ ಗೊತ್ತಾಗಬೇಕು ಅಂದರೆ, ಫಿಲ್ಟ್ರಲ್ಲಿ ಕ್ಯಾಂಡಲ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ವಿ ನಾವು ಹಿಂದೆ ನೋಡಿದ್ರೆ, ವೈಟ್ ಕಲರ್ ಕ್ಯಾಂಡಲ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ವಿ. ಅದು ಆರ್ಟಿಫಿಷಿಯಲಿ ಪರ್ಮಿಯಬಲ್ ಆಗಿರುತ್ತೆ. ನೀರಿನಲ್ಲಿರುವಂಥ ವೇಸ್ಟ್ ಪಾರ್ಟಿಕಲ್ಸ್ಗಳನ್ನು ಅದು ಹಿಡ್ಕೊಂಡು ಪ್ಯೂರ್ ನೀರನ್ನು ಏನು ಮಾಡುತ್ತೋ ಅದರೊಳಗಡೆ ಬಸಿಯೋ ರೀತಿಯಲ್ಲಿ ಮಾಡ್ತಾಯಿತ್ತು, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ,
ದ ಬ್ರೈನ್ ಆಫ್ ಈಚ್ ಸೆಲ್ ಈಸ್ ಯಾವ್ದು ಹೇಳ್ಬೋದಾ? ಹೇಳಿದೆ ನಾನಾಗಲೇ ನಿಮಗೆ. ಹೊಮೋಜಿನಿಯಸ್ ಕಲರ್ಲೆಸ್ ಸೆಮಿಫ್ಲೂಯಿಡ್ ಸಬ್ಸ್ಟೆನ್ಸ್ ದಟ್ ಫಾರ್ಮ್ಸ್ ಎ ಬಲ್ಕ್ ಆಫ್ ದ ಸೆಲ್ ಈಸ್ ವಾಟ್? ಪೆರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾರಿ ಮಾಡೋದು ಯಾರು? ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಆಫ್ ಮೈಟೊಕಾಂಡ್ರಿಯಾ. ವಾವ್, ಗುಡ್ ಕ್ವಶನ್. Suicidal bag of the cell is? Kitchen of the cell is? A network of tube-like structure comprises the supporting skeletal framework of the cell is? The dense granular substance responsible for protein synthesis within the cell is? Fill in the blanks. Leucoplasts are dash plastids. ಎಂಥ ಪ್ಲಾಸ್ಟಿಡ್ಸ್ ಇವು? Dash impart color to flowers and fruits. The dash initiates the cell division. ಯಾರು ಮೇಯ್ನಲ್ಲಿ ಸಪೋರ್ಟ್ ಆಗೋದು? The membrane that surrounds a vacuole is called? Mitochondria are also called as dash of the cell. These are the few questions ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗೋದು. ಇದನ್ನು ಹೊರತುಪಡಿಸಿ ಸೆಲ್ಲನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಅಂದರೆ ಸೆಲ್ ಅನ್ನೋ ಟರ್ಮನ್ನು ಕಾಯಿನ್ ಮಾಡಿದ್ದು ಯಾರು? ಹಾಗೆ ಸೆಲ್ ವಾಲು, ಪ್ರತಿಯೊಬ್ಬರದ್ದು ಇವಾಗ ಲ್ಯೂವೆನ್ ಹುಕ್ಕು, ಕಾರ್ಲ್ ಬೆಂಡ, ಆಲ್ಟ್ಮನ್ನು, ಹುಕ್ಕು, ಇವ್ರ ನೇಮ್ಸ್ ಎಲ್ಲ ನಿಮಗೆ ಗೊತ್ತಿರಲಿ, ಯೂಸ್ಫುಲ್ ಆಗುತ್ತೆ. ಮರೆಯೋಕ್ಕೆ ಹೋಗಬೇಡಿ, ಇಷ್ಟಕ್ಕೆ ಸುಮ್ಮನಾಗೋಕ್ಕೆ ಹೋಗಬೇಡಿ. ಹಾಗೆ ನ್ಯೂಕ್ಲಿಯಸಲ್ಲಿ ಬರುವ ಕ್ರೊಮ್ಯಾಟಿನ್ ಫೈಬರ್ಸ್, ನ್ಯೂಕ್ಲಿಯೋಲಸ್, ಇದ್ರ ಬಗ್ಗೆನೂ ಸಹಿತ ತಿಳ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೈಲಿ ಒಂದು ಪಾಠನ ಕೊಡೋಕ್ಕೆ 100% ಟ್ರೈ ಮಾಡ್ತಾಯಿದ್ದೀನಿ, ಡೆಫಿನೆಟ್ಲಿ ಕೊಡ್ತೀನಿ. ಬೈ ಬೈ, ಹ್ಯಾವ್ ಎ ಗುಡ್ ಡೇ.